ನಮಸ್ಕಾರ. ಈ ಮಾಹಿತಿಯುಕ್ತ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಇವತ್ತು ನಾವು ರಾಜ್ಯ ಸರ್ಕಾರಿ ಸಿಬ್ಬಂದಿ ಬಳಸುವ ಕ್ಯಾಮ್ಸ್ ಆಪ್ ಬಗ್ಗೆ ಇರುವ ಗೊಂದಲಗಳನ್ನೆಲ್ಲ ಬಗೆಹರಿಸೋಣ. ದೈನಂದಿನ ಹಾಜರಾತಿ ಹಾಕೋದು ಎಷ್ಟು ಸುಲಭ, ಇದರಲ್ಲಿ ಏನೆಲ್ಲ ಇದೆ ಅಂತ ಒಂದೊಂದಾಗಿ ತುಂಬಾ ಸರಳವಾಗಿ ತಿಳಿದುಕೊಳ್ಳೋಣ. ಇಂದಿನ ನಮ್ಮ ಚರ್ಚೆಯಲ್ಲಿ ಮುಖ್ಯವಾಗಿ 5 ಅಂಶಗಳಿರುತ್ತವೆ: ಕ್ಯಾಮ್ಸ್ ಆಪ್ ಪರಿಚಯ, ನೋಂದಣಿಗೆ ಬೇಕಾದ ಅಗತ್ಯ ದಾಖಲೆಗಳು, ದೈನಂದಿನ ಹಾಜರಾತಿ ನಿಯಮಗಳು, ತಾಂತ್ರಿಕ ದೋಷಗಳು ಮತ್ತು ಅವುಗಳ ಪರಿಹಾರಗಳು, ಹಾಗೂ ಕೊನೆಯದಾಗಿ HRMS ಮತ್ತು ಆಪ್ ನಡುವಿನ ಸಂಪರ್ಕ. ಸರಿ, ಮೊದಲನೇ ವಿಭಾಗದಿಂದಲೇ ಶುರು ಮಾಡೋಣ. ಕ್ಯಾಮ್ಸ್ ಆಪ್ ಪರಿಚಯ. ಅಸಲಿಗೆ ಈ ಅಪ್ಲಿಕೇಶನ್ ಅನ್ನು ಯಾರು ಬಳಸಬೇಕು ಮತ್ತು ಇದು ಎಲ್ಲಿ ಸಿಗುತ್ತದೆ ಅನ್ನೋದನ್ನ ನೋಡೋಣ. ಇಲ್ಲಿ ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ವಿಚಾರ ಅಂದ್ರೆ, ನೌಕರರ ಹುದ್ದೆಯ ಆಧಾರದ ಮೇಲೆ ಲಾಗಿನ್ ವಿವರಗಳು ಬದಲಾಗುತ್ತವೆ. ಖಾಯಂ ರಾಜ್ಯ ಸರ್ಕಾರಿ ನೌಕರರು ಲಾಗಿನ್ ಆಗಲು ತಮ್ಮ KGID ಸಂಖ್ಯೆಯನ್ನೇ ಬಳಸಬೇಕು. ಆದ್ರೆ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಆಧಾರದ ಮೇಲೆ ಕೆಲಸ ಮಾಡ್ತಿರೋ ನೌಕರರು ಲಾಗಿನ್ ಆಗೋಕೆ ತಮ್ಮ ಎಂಪ್ಲಾಯ್ ID ಬಳಸಬೇಕಾಗ್ತದೆ. ಇದು ಕನ್ಫ್ಯೂಸ್ ಆಗ್ಬಾರ್ದು ಅಂತಾನೆ ಈ ರೀತಿ ಪ್ರತ್ಯೇಕಿಸಲಾಗಿದೆ. ಹಾಗಾದ್ರೆ ಈ ಆಪ್ ಎಲ್ಲಿ ಸಿಗುತ್ತೆ? ಸದ್ಯಕ್ಕೆ ಆಂಡ್ರಾಯ್ಡ್ ಫೋನ್ ಬಳಸೋರು ಗೂಗಲ್ ಪ್ಲೇಸ್ಟೋರ್ನಿಂದ ಇದನ್ನ ತಕ್ಷಣವೇ ಡೌನ್ಲೋಡ್ ಮಾಡ್ಕೋಬಹುದು. ಆದ್ರೆ ಐಫೋನ್ ಅಥವಾ iOS ಬಳಸೋರು ಸ್ವಲ್ಪ ದಿನ ಕಾಯಲೇಬೇಕು, ಯಾಕಂದ್ರೆ ಆಪ್ ಸ್ಟೋರ್ನಲ್ಲಿ ಇದು ಇನ್ನೂ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ನೋಂದಣಿಗೆ ಬೇಕಾದ ಅಗತ್ಯ ದಾಖಲೆಗಳು. ಆಪ್ ಓಪನ್ ಮಾಡೋದಕ್ಕಿಂತ ಮುಂಚೆ ಕೈಯಲ್ಲಿ ಏನೆಲ್ಲ ಇರಬೇಕು ಅಂತ ಇಲ್ಲಿ ನೋಡೋಣ. ನೋಂದಣಿ ಪ್ರಕ್ರಿಯೆ ಯಾವುದೇ ತಲೆನೋವಿಲ್ಲದೆ ಸರಾಗವಾಗಿ ನಡೆಯಬೇಕು ಅಂದ್ರೆ ಈ 4 ಅಂಶಗಳು ಮೊದಲೇ ರೆಡಿ ಇರಬೇಕು. 1 ಆಧಾರ್ ಕಾರ್ಡ್, 2 ಲಾಗಿನ್ ID, 3 ಆಕ್ಟಿವ್ ಆಗಿರುವ ಮೊಬೈಲ್ ನಂಬರ್ ಮತ್ತು 4ನೇದು ಅತ್ಯಂತ ಮುಖ್ಯವಾದದ್ದು HRMSನಲ್ಲಿ ಆಧಾರ್ ಲಿಂಕ್ ಆಗಿರಲೇಬೇಕು. ಇವಿಷ್ಟಿದ್ರೆ ರಿಜಿಸ್ಟ್ರೇಷನ್ ತುಂಬಾ ಈಸಿ. ಒಂದು ವೇಳೆ ಆಪ್ ಓಪನ್ ಮಾಡಿದ ತಕ್ಷಣ ಮೂಲ ವಿವರಗಳೇ ತಪ್ಪಾಗಿ ತೋರಿಸುತ್ತಿದ್ರೆ ಏನ್ ಮಾಡೋದು? ಗಾಬರಿ ಬೇಡ. KGID ಸಂಖ್ಯೆ ಅಥವಾ ಕಚೇರಿಯ ವಿಳಾಸ ತಪ್ಪಾಡಿ ನಮೂದಾಗಿದ್ರ ತಕ್ಷಣವೇ ಸಂಬಂಧಪಟ್ಟ DDO ಅಧಿಕಾರಿಯನ್ನು ಸಂಪರ್ಕಿಸಬಹುದು. ಅವರು ಸರಿಯಾದ ವಿವರಗಳನ್ನು ಅಪ್ಡೇಟ್ ಮಾಡಿಕೊಡ್ತಾರೆ. ಮುಂದಿನ ಭಾಗ, ವಿಭಾಗ 3, ದೈನಂದಿನ ಹಾಜರಾತಿ ನಿಯಮಗಳು. ರಿಜಿಸ್ಟ್ರೇಷನ್ ಮುಗಿದ ಮೇಲೆ ದಿನನಿತ್ಯ ಆಪ್ನಲ್ಲಿ ಅಟೆಂಡೆನ್ಸ್ ಹಾಕುವ ನಿಯಮಗಳು ಹೇಗಿರ್ತವೆ ಅಂತ ತಿಳಿಯೋಣ. ಇಲ್ಲಿ ನೆನ್ಪಿಟ್ಕೊಳ್ಳಲೇಬೇಕಾದ ಒಂದು ಸಂಖ್ಯೆ ಅಂದ್ರೆ 2. ಹೌದು, ದೈನಂದಿನ ಹಾಜರಾತಿ ಪ್ರಕ್ರಿಯೆ ನಿಖರವಾಗಿ 2 ಬಾರಿ ನಡೆಯಲೇಬೇಕು. ಕೆಲಸ ಶುರು ಮಾಡುವಾಗ ಚೆಕ್-ಇನ್ ಮತ್ತೆ ಕೆಲಸ ಮುಗಿಸಿ ಮನೆಗೆ ಹೊರಡುವಾಗ ಚೆಕ್ಔಟ್. ಇದು ಪ್ರತಿದಿನದ ಕಡ್ಡಾಯ ದಿನಚರಿ. ಈಗ ಒಂದು ಕುತೂಹಲಕಾರಿ ತಂತ್ರಜ್ಞಾನದ ಬಗ್ಗೆ ಮಾತನಾಡೋಣ. ಅದೇ ಜಿಯೋ ಫೆನ್ಸಿಂಗ್. ಇದೊಂದು ಅದ್ಭುತವಾದ ಡಿಜಿಟಲ್ ಬೇಲಿ ಇದ್ದ ಹಾಗೆ. ನಿಗದಿತ ಶಾಲೆ ಅಥವಾ ಕಚೇರಿಯ ಆವರಣದ ಒಳಗಿದ್ರೆ ಮಾತ್ರ ಆಪ್ ಹಾಜರಾತಿಯನ್ನು ಸ್ವೀಕರಿಸುತ್ತದೆ. ಕಚೇರಿಯ ಎಲ್ಲೇ ಮೀರಿ ಹೊರಗಡೆ ಎಲ್ಲೇ ನಿಂತು ಅಟೆಂಡೆನ್ಸ್ ಹಾಕಿದ್ರೂ ಸಿಸ್ಟಮ್ ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಹಾಗಾದ್ರೆ ಪಾಲಿಸ್ ಬಿಟ್ಟು ಬೇರೆ ಕಡೆ ನಿಯೋಜನೆಗೊಂಡಾಗ ಅಥವಾ ಅಧಿಕೃತವಾಗಿ ರಜೆ ತೆಗೆದುಕೊಂಡಾಗ ಈ ದೈನಂದಿನ ಹಾಜರಾತಿ ಕಥೆಯೇನು? ಇಂತಹ ವಿಶೇಷ ಸಂದರ್ಭಗಳಲ್ಲಿ ಆಪ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆ ಬರೋದು ಸಹಜ ಅಲ್ವಾ? ಇಲ್ಲಿ HRMS ಒಂದು ಮಾಸ್ಟರ್ ರೆಕಾರ್ಡ್ ತರ ಕೆಲಸ ಮಾಡುತ್ತೆ. ಒಂದು ವೇಳೆ ಬೇರೆ ಕಡೆ ನಿಯೋಜನೆಗೊಂಡಿದ್ರೆ HRMSನಲ್ಲಿ ಕೆಲಸದ ವಿವರಗಳನ್ನು ಅಪ್ಡೇಟ್ ಮಾಡಿ ಆ ಹೊಸ ಸ್ಥಳದಿಂದಲೇ ಹಾಜರಾತಿ ಹಾಕಬಹುದು. ಇನ್ನು ರಜೆ ವಿಚಾರಕ್ಕೆ ಬಂದ್ರೆ, ಒಮ್ಮೆ ರಜೆ HRMS ಅಥವಾ ಸ್ಯಾಟ್ಸ್ನಲ್ಲಿ ಅಪ್ರೂವ್ ಆಯ್ತು ಅಂದ್ರೆ ಆಪ್ನಲ್ಲಿ ಅದು ತಾನಾಗಿಯೇ ಆನ್ ಲೀವ್ ಅಂತ ತೋರಿಸಲು ಶುರುವಾಗುತ್ತೆ. ಸಿಸ್ಟಮ್ ಎಷ್ಟು ಸ್ಮಾರ್ಟ್ ಆಗಿದೆ ನೋಡಿ. ಈ ಇಡೀ ಅಪ್ಲಿಕೇಶನ್ನ ಒಂದು ಸುವರ್ಣ ನಿಯಮವನ್ನು ಇಲ್ಲಿ ಗಮನಿಸಬಹುದು. ನೋಂದಣಿಯನ್ನು ಎಲ್ಲಿ ಬೇಕಾದರೂ ಮಾಡಬಹುದು, ಆದರೆ ಚೆಕ್-ಇನ್ ಮತ್ತು ಚೆಕ್ಔಟ್ ಕಟ್ಟುನಿಟ್ಟಿನಾಗಿ ಕೆಲಸದ ಸ್ಥಳದಲ್ಲೇ ಆಗಬೇಕು. ಇದು ಈ ಆಪ್ನ ಹಿಂದಿರುವ ಮೂಲ ಉದ್ದೇಶ ಮತ್ತು ಭದ್ರತೆಯ ತರ್ಕವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಈಗ ವಿಭಾಗ 4, ತಾಂತ್ರಿಕ ದೋಷಗಳು ಮತ್ತು ಪರಿಹಾರಗಳು. ಆಪ್ ಬಳಸುವಾಗ ಎದುರಾಗುವ ಸಣ್ಣ ಪುಟ್ಟ ಅಡೆತಡೆಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬಹುದು ಅಂತ ನೋಡೋಣ. ಕೆಲವೊಮ್ಮೆ ಫೇಸ್ ಮಿಸ್ಮ್ಯಾಚ್ ಅಂದರೆ ಮುಖ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ಎರರ್ ಬರಬಹುದು. ಆಗ ಗಾಬರಿ ಬೀಳುವ ಅಗತ್ಯವೇ ಇಲ್ಲ. ಮೊದಲು ಒಳ್ಳೆ ಬೆಳಕು ಇರುವ ಕಡೆ ನಿಂತು 4-5 ಬಾರಿ ಫೋಟೋ ತೆಗೆಯಲು ಪ್ರಯತ್ನಿಸಿ. ಆದ್ರೂ ಆಗ್ತಿಲ್ಲ ಅಂದ್ರೆ ನೇರವಾಗಿ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ಹಳೇ ಆಧಾರ್ ಫೋಟೋವನ್ನು ಅಪ್ಡೇಟ್ ಮಾಡಿಸಿ. ಇದು ಈ ಸಮಸ್ಯೆಗೆ ಇರುವ ಶಾಶ್ವತ ಪರಿಹಾರ. ಇನ್ನು ಕೆಲವು ಸಣ್ಣ ಪುಟ್ಟ ದೋಷಗಳಿಗೂ ಸುಲಭವಾದ ಪರಿಹಾರಗಳಿವೆ.
ಲೊಕೇಶನ್ ಸಿಗ್ತಿಲ್ಲ ಅಂದ್ರೆ GPS ಆನ್ ಮಾಡಿ ಗೂಗಲ್ ಮ್ಯಾಪ್ ಒಮ್ಮೆ ಓಪನ್ ಮಾಡಿ ಸೆಟ್ ಮಾಡಿ. ಆಪ್ ಕ್ರ್ಯಾಶ್ ಆಗ್ತಿದ್ರೆ ಕ್ಯಾಶ್ ಕ್ಲಿಯರ್ ಮಾಡಿ ಅಥವಾ ಪ್ಲೇಸ್ಟೋರ್ನಿಂದ ಆಪ್ ಅಪ್ಡೇಟ್ ಮಾಡಿ. OTP ಬರೋದ್ ತಡವಾದ್ರೆ ಸ್ವಲ್ಪ ಹೊತ್ತು ಕಾಯ್ದು ಮತ್ತೆ ಪ್ರಯತ್ನಿಸಿ. ಇನ್ನು ಫೋನ್ ಕಳೆದು ಹೋದ್ರೆ ಹೊಸ ಫೋನ್ನಲ್ಲಿ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿ ಮತ್ತೆ ಲಾಗಿನ್ ಆಗಬಹುದು ಅಷ್ಟೇ. ಇಲ್ಲೊಂದು ಅತ್ಯಂತ ಪ್ರಮುಖವಾದ ವಿಚಾರವನ್ನು ನೆನ್ಪಿಟ್ಕೊಳ್ಳೇಬೇಕು. ಈ ಆಪ್ ಬಳಸಲು ಸಕ್ರಿಯ ಇಂಟರ್ನೆಟ್ ಸಂಪರ್ಕ ಕಡ್ಡಾಯ. ಯಾಕಂದ್ರೆ ಇದೊಂದು ಕ್ಲೌಡ್ ಆಧಾರಿತ ವ್ಯವಸ್ಥೆ. ಇಂಟರ್ನೆಟ್ ಆಫ್ ಮಾಡಿ ಹಾಜರಾತಿ ಹಾಕಲು ಪ್ರಯತ್ನಿಸಿದ್ರೆ ಡೇಟಾ ಸಿಂಕ್ ಆಗುದಿಲ್ಲ. ಹಾಗಾಗಿ ಆನ್ಲೈನ್ ಇರೋದು ಕಡ್ಡಾಯ. ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ವಿಭಾಗ 5 HRMS ಮತ್ತು ಆಪ್ ಸಂಪರ್ಕ. ಈ ಮೊಬೈಲ್ ಆಪ್ ಮತ್ತು ರಾಜ್ಯದ ಕೇಂದ್ರ ಡೇಟಾಬೇಸ್ ನಡುವೆ ಎಷ್ಟು ಆಳವಾದ ಸಂಪರ್ಕ ಇದೆ ಅನ್ನೋದನ್ನ ಈಗ ಪರಿಶೀಲಿಸೋಣ. ಇಲ್ಲಿ ನಾವು ಒಂದು ನಿರ್ಣಾಯಕ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೆಸರಾಗಲಿ, ಜನ್ಮ ದಿನಾಂಕವಾಗಲಿ ಅಥವಾ ಮೊಬೈಲ್ ನಂಬರ್ ಆಗಲಿ, ಏನೇ ತಪ್ಪಾಗಿದ್ದರೂ ಅದನ್ನ ಆಪ್ ಒಳಗಡೆ ಸರಿಪಡಿಸಲು ಸಾಧ್ಯವೇ ಇಲ್ಲ. SSLC ಅಂಕಪಟ್ಟಿಗೆ ಸರಿ ಹೊಂದುವಂತೆ ಈ ಎಲ್ಲ ಮೂಲಭೂತ ತಿದ್ದುಪಡಿಗಳನ್ನು ಮೊದಲು HRMS ಮಟ್ಟದಲ್ಲೇ ಮಾಡಿಸಬೇಕು. ಅದು ತಿದ್ದುಪಡಿಯಾಗಿ ಕ್ಯಾಂಪ್ಸ್ ಆಪ್ನಲ್ಲಿ ಅಪ್ಡೇಟ್ ಆಗಲು ಕನಿಷ್ಠ 2 ರಿಂದ 4 ದಿನಗಳ ಸಮಯ ಬೇಕಾಗುತ್ತದೆ. ಈ ಆಪ್ನಲ್ಲಿ ಸಂಪೂರ್ಣ ಪಾರದರ್ಶಕತೆ ಇದೆ. ಪ್ರತಿಯೊಬ್ಬ ನೌಕರರು ತಮ್ಮ ಹಾಜರಾತಿ ವರದಿಗಳನ್ನು ಆಪ್ನಲ್ಲಿರುವ ವ್ಯೂ ಮೋರ್ ಡೀಟೇಲ್ಸ್, ಹಿಸ್ಟ್ರಿ ಅಥವಾ ಅಟೆಂಡೆನ್ಸ್ ರಿಪೋರ್ಟ್ ವಿಭಾಗದಲ್ಲಿ ಸುಲಭವಾಗಿ ನೋಡಬಹುದು. ಏನೇ ಪ್ರಯತ್ನಪಟ್ಟರೂ ಪರಿಹರಿಸಲಾಗದ ತಾಂತ್ರಿಕ ಸಮಸ್ಯೆಗಳಿದ್ರೆ ತಾಲೂಕು MIS ಕೋಆರ್ಡಿನೇಟರ್ ಅವರನ್ನು ಸಂಪರ್ಕಿಸಲು ಅವಕಾಶವಿದೆ. ಕೊನೆಯದಾಗಿ ಒಂದು ವಿಶಾಲವಾದ ದೃಷ್ಟಿಕೋನದೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. HRMS, ಸ್ಯಾಟ್ಸ್ ಮತ್ತು ಆಧಾರ್ ಇವೆಲ್ಲವೂ ಈಗ ಪ್ರತಿಯೊಬ್ಬರ ಜೇಬಿನಲ್ಲಿರುವ ಮೊಬೈಲ್ನಲ್ಲಿ ಮನಬಂದಂತೆ ಸಂಪರ್ಕಗೊಂಡಿದೆ. ಅಂದರೆ ಈ ಡೇಟಾ ಜೋಡಣೆಯು ರಾಜ್ಯ ಆಡಳಿತದ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು? ಈ ಒಂದೇ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಿಂಕ್ರೊನೈಸ್ ಆದ ಪಾರದರ್ಶಕ ಆಡಳಿತದತ್ತ ಇಟ್ಟಿರುವ ಒಂದು ಬೃಹತ್ ಹೆಜ್ಜೆಯಲ್ಲವೇ? ಖಂಡಿತ ಹೌದು. ಇದೇ ರೀತಿಯ ಮತ್ತಷ್ಟು ಮಾಹಿತಿಯುಕ್ತ ವಿಶ್ಲೇಷಣೆಗಳಿಗಾಗಿ ಕಾಯುತ್ತೀರಿ. ನಮಸ್ಕಾರ.